ನಮಸ್ಕಾರ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಡಿಫ್ರೆಂಟಾಗಿ ಪಲಾವ್ ರೆಸಿಪಿನ ಹೇಗೆ ಮಾಡ್ಕೊಳ್ಳಬೋದು, ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ. ಇಲ್ಲಿ ನಾನು ರುಬ್ಬಕ್ಕೆ ಕೆಲವೊಂದು ಪದಾರ್ಥಗಳನ್ನು ತೊಗೊಂಡಿದ್ದೀನಿ. ಅದು ಮೆಣಸಿನ್ಕಾಯಿ, ಕಾಯಿ ಹೋಳು, ಬೆಳ್ಳುಳ್ಳಿ, ಈರುಳ್ಳಿ, ಪುದೀನ, ಹಾಗೆ ಕೊತ್ತಂಬರಿ ಸೊಪ್ಪು, ಶುಂಠಿ. ಇಲ್ಲಿ ಕಾಯಿ ಸ್ವಲ್ಪ ನೀರಿಲ್ದಿರ ಒಣಗಿತ್ತು, ಅದರಿಂದ ನಾನು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಕಾಯಿ ತುರಿ ಆ್ಯಡ್ ಮಾಡಿಕೊಂಡ್ರೂ ಕೂಡ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಕೆಲವೊಂದು ಮಸಾಲೆ ಪದಾರ್ಥಗಳನ್ನು ಒಗ್ಗರಣೆಗೆ ತೊಗೊಂಡಿದ್ದೀನಿ. ಕಸೂರಿ ಮೇಥಿ, ಹಾಗೆ ಪಲಾವ್ ಎಲೆ, ಮತ್ತು ಏಲಕ್ಕಿ, ಸೋಂಪು ತೊಗೊಂಡಿದ್ದೀನಿ, ಲವಂಗ ತೊಗೊಂಡಿದ್ದೀನಿ. ಇದು ಕೂಡ ಪಲಾವ್ಗೆ ಹಾಕುವಂಥ ಸ್ಪೈಸೇ. ಮತ್ತು ಚಕ್ಕೆ ತೊಗೊಂಡಿದ್ದೀನಿ, ಬೇ ಲೀಫ್ ತೊಗೊಂಡಿದ್ದೀನಿ. ಇದರಲ್ಲಿ ಕೆಲವೊಂದು ಮಸಾಲೆ ಪದಾರ್ಥಗಳು ಕೆಲವೊಬ್ಬರ ಹೆಲ್ತಿಗೆ ಸೆಟ್ ಆಗದೇ ಇರಬಹುದು. ಆವಾಗ ನಾವು ಅದನ್ನು ಸ್ಕಿಪ್ ಮಾಡ್ಕೋಬೋದು. ಅದರಿಂದ ರೆಸಿಪಿ ಟೇಸ್ಟ್ ಏನು ಚೇಂಜ್ ಆಗೋದಿಲ್ಲ. ಇದೆಲ್ಲ ನಾನು ತರಕಾರಿಗಳು, ಬೀನ್ಸು, ಬಟಾಣಿ, ಆಲೂಗಡ್ಡೆ, ಕ್ಯಾರೆಟು, ಕ್ಯಾಪ್ಸಿಕಮನ್ನು ಸ್ವಲ್ಪ ಸ್ಟೀಮಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ, ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ. ಯಾಕೆಂದರೆ ನಮ್ಮ ಮನೆಯಲ್ಲಿ ನಾನು ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡ್ತಿಲ್ಲ. ಇದನ್ನ ಪಲ್ಯದ ಥರ ಮಾಡಿಕೊಂಡು ಅನ್ನ ಸೇರಿಸ್ಕೊಳ್ಳೋದ್ರಿಂದ ಅದು ಕ್ರಂಚಿಯಾಗಿ ಸಿಕ್ಕಿದ್ರೆ ಮಕ್ಕಳು ತಿನ್ನಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಹಾಫ್ ಬಾಯ್ಲ್ ಮಾಡಿದ್ದೀನಿ. ಮತ್ತು ಇದು ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಟೇಸ್ಟಿಗೆ ಎಷ್ಟು ಬೇಕೋ ನೀವು ಅಷ್ಟು ತೊಗೋಬೋದು. ಟೊಮೆಟೊ, ಕ್ಯಾಪ್ಸಿಕಮ್, ಪುದೀನ ತೊಗೊಂಡಿದ್ದೀನಿ. ನಾನಿಲ್ಲಿ ಮೊದಲೇ ಹೇಳ್ದಂಗೆ ಕುಕ್ಕರಲ್ಲಿ ಮಾಡದೇ ಇರೋದ್ರಿಂದ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡಿಲ್ಲ ಒಗ್ಗರಣೆಗೆ. ನೀವು ಕುಕ್ಕರಲ್ಲಿ ಮಾಡ್ತೀವಿ ಅನ್ನೋದಾದರೆ ನೀವು ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಗೋಡಂಬಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅದು ಇನ್ನೂ ಎಕ್ಸ್ಟ್ರಾ ಟೇಸ್ಟನ್ನು ಕೊಡುತ್ತೆ. ಬಟ್ ಬಾಣಲೆಯಲ್ಲಿ ಮಾಡೋ ಪಲ್ಯದ ಥರ ಮಾಡೋದ್ರಿಂದ ಬೆಳ್ಳುಳ್ಳಿ ಹಾಕೋದು ನನಗೆ ಟೇಸ್ಟ್ ಅನ್ನಿಸ್ಲಿಲ್ಲ, ನಾನು ಹಾಕಲಿಲ್ಲ. ನಿಮಗೆ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು. ಇದಿಷ್ಟು ಪದಾರ್ಥಗಳು ರೆಡಿ ಇದ್ದರೆ ನಮಗೆ ಪಲಾವ್ ಮಾಡೋದು ತುಂಬಾ ಈಸಿ. ನಾನು ಆಗಲೇ ಹೇಳಿದ್ದೆ ಕಾಯಿ ತುರಿ ಇರಲಿಲ್ಲ, ಹೋಳು ತೊಗೊಂಡಿದ್ದೀನಿ ಅಂತ. ಅದಕ್ಕೆ ಅದನ್ನ ಡೈರೆಕ್ಟಾಗಿ ಎಲ್ಲ ಪದಾರ್ಥಗಳ ಜೊತೆ ಹಾಕ್ಬಿಟ್ರೆ ಅದು ಅಲ್ಲಲ್ಲಿ ಸ್ವಲ್ಪ ಹೋಳು ಹಾಗೆ ಉಳ್ಕೊಂಬಿಡುತ್ತೆ. ಬಾಯಿಗೆ ಸಿಕ್ಕಿದ್ರೆ ಮಕ್ಕಳು ಬಿಸಾಕ್ಬಿಡ್ತಾರೆ ಅಂತ ನಾನು ಫಸ್ಟ್ ಅದನ್ನು ಪೌಡ್ರ್ ಥರ ಮಾಡಿಕೊಂಡು ಮತ್ತು ಮಿಕ್ಕಿದ ಮಸಾಲೆ ಪದಾರ್ಥಗಳನ್ನೆಲ್ಲ ಸೇರಿಸ್ಕೊಂಡು ಇವಾಗ ನಾನು ರುಬ್ಕೋತಾ ಇದ್ದೀನಿ. ಇದನ್ನು ನಾವು ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ನಮಗೆ ಮಿಕ್ಸ್ ಮಾಡ್ಕೊಳ್ಳುವಾಗ ಈಸಿ ಆಗುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ರುಬ್ಬುವಾಗ, ಜಾಸ್ತಿ ಬೇಡ. ಈ ಹದ ಇದ್ದರೆ ಸಾಕು. ಏಕೆಂದರೆ ನೀವು ಜಾಸ್ತಿ ನೀರು ಹಾಕ್ಕೊಂಡ್ರೆ ಒಗ್ಗರಣೆಗೆ ಹಾಕುವಾಗ ಅದು ಜಾಸ್ತಿ ಟೈಮ್ ತೊಗೊಳ್ಳೋದಕ್ಕೆ, ನಿಮ್ಗೆ ಗಟ್ಟಿ ಆಗೋದಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ. ಇಲ್ಲಿ ನಾನು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಸಫಿಷಿಯೆಂಟಾಗಿ ಹಾಕ್ಕೊಂಡಿದ್ದೀನಿ, ಒಂದು 5-6 ಸ್ಪೂನಷ್ಟು. ಮತ್ತು ತುಪ್ಪನೂ ಆ್ಯಡ್ ಮಾಡ್ತೀನಿ. ತುಪ್ಪ ಆ್ಯಡ್ ಮಾಡಿದ್ರೆ ಎಲ್ಲ ಅಡುಗೆಗಳಿಗೂ ಅದು ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ಮೇಲೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಅದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೊಂಡ್ಮೇಲೆ ಕರಿಬೇವು ಕೂಡ ಹಾಕ್ಕೋತೀನಿ. ನನಗೆ ಮ್ಯಾಂಡೇಟ್ರಿ ಜಾಸ್ತಿ ನಾನು ಕರಿಬೇವು, ಕೊತ್ತಂಬರಿ ಸೊಪ್ಪನ್ನು ಎಲ್ಲ ಅಡುಗೆಗೂ ಹೇರಳವಾಗಿ ಬಳಸ್ತೀನಿ. ನನಗದರ ಟೇಸ್ಟ್ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ. ಸೊ ಕರಿಬೇವು ಹಾಕಿದ್ಮೇಲೆ ಎಲ್ಲ ಮಸಾಲೆ ಪದಾರ್ಥಗಳನ್ನು ನಾನು ತೋರಿಸಿದ್ನಲ್ಲ ಅದನ್ನೆಲ್ಲ ಇಲ್ಲೇ ಹಾಕಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದಷ್ಟು ಸೆಕೆಂಡ್ಸ್ ಅದನ್ನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಾದಮೇಲೆ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಬೆರೆಸ್ಕೋತಾ ಇದ್ದೀನಿ. ಈರುಳ್ಳಿನ ಬೆರೆಸ್ಕೊಂಡು ಸ್ವಲ್ಪ ಹೊತ್ತು ಅದನ್ನ ಮಿಕ್ಸ್ ಮಾಡಿ, ಅದು ಮಿಕ್ಸ್ ಮಾಡುವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ರೆ, ಕಮ್ಮಿ ಉರಿಯಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಏಕೆಂದರೆ ನಾವು ಜಾಸ್ತಿ ಉರಿ ಇಟ್ಟರೆ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ. ಒಂಥರ ನಮಗೆ ಬೇಕಾಗಿರೋ ಹದ ಬರಲ್ಲ, ರುಚಿನೂ ಬರೋದಿಲ್ಲ. ಕಡಿಮೆ ಉರಿಯಲ್ಲಿ ಈರುಳ್ಳಿ ಹಾಕುವಾಗ ಮಾತ್ರ ನಿಧಾನವಾಗಿ ಫ್ರೈ ಮಾಡಿ. ಅದು ಫ್ರೈ ಆಗುವಾಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ರೆ ನಮಗೆ ಒಗ್ಗರಣೆಗೆ ಈರುಳ್ಳಿಗೂ ಕೂಡ ನೀಟಾಗಿ ಉಪ್ಪು ಅಂಟುತ್ತೆ ಮತ್ತು ಬೇಗನೂ ಫ್ರೈ ಆಗುತ್ತೆ. ಇದಾದಮೇಲೆ ನಾನಿಲ್ಲಿ ಉಪ್ಪು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಯಾಕೆಂದರೆ ಕೊನೆಯದಾಗಿ ನಾವು ಅನ್ನ ಬೆರೆಸುವಾಗ ಎಷ್ಟು ಬೇಕೋ ಅಷ್ಟನ್ನು ನಾನು ಮತ್ತೆ ಆ್ಯಡ್ ಮಾಡ್ಕೋತೀನಿ. ಇದು ಬರೀ ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಕ್ಯಾಪ್ಸಿಕಮ್ಮು, ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಎಲ್ಲ ತರಕಾರಿಗಳು ನಾನೇನು ಬೇಯಿಸ್ಕೊಂಡಿದ್ದೆ ಸ್ಟೀಮಲ್ಲಿ ಅದನ್ನೆಲ್ಲನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡ್ಮೇಲೆ
ಅದಕ್ಕೂ ಒಂದು ಮಿಕ್ಸ್ ಕೊಡಿ, ನೀಟಾಗಿ ಒಗ್ಗರಣೆಯಲ್ಲಿ ಬೆರೆಯೋ ಥರ ಒಂದು ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಟಾದಮೇಲೆ ಇದಕ್ಕೆ ನಾವು ಉಪ್ಪೇನು ಆ್ಯಡ್ ಮಾಡ್ತಿಲ್ಲ, ಯಾಕೆಂದರೆ ನಾನು ಆಲ್ರೆಡಿ ಅದನ್ನು ಆಫ್ ಬಾಯ್ಲ್ ಮಾಡುವಾಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಯಾಕೆಂದರೆ ನಾವು ಇವಾಗ ಆ್ಯಡ್ ಮಾಡಿದ್ರೆ ಅದು ನೀಟಾಗಿ ಸ್ಪ್ರೆಡ್ ಆಗೋದಿಲ್ಲ, ಅದಕ್ಕೇ. ಸೊ ಇವಾಗೆಲ್ಲ ಆ್ಯಡ್ ಮಾಡಿದ್ದೀನಿ, ನೀಟಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಮಿಕ್ಸ್ ಮಾಡಾದಮೇಲೆ 1-2 ನಿಮಿಷ ಅದನ್ನ ಹಾಗೆ ಬಿಡಿ, ಆ ಒಗ್ಗರಣೆ ಜೊತೆ ಅದು ಆ ಹದಕ್ಕೆ ಹೊಂದ್ಕೊಳ್ಳುತ್ತೆ. ಒಂದು 2-3 ನಿಮಿಷ ಬಿಟ್ಟ ಮೇಲೆ ನಾವು ಮತ್ತೆ ಇವಾಗ ರುಬ್ಕೊಂಡಿದ್ವಲ್ಲ ಪೇಸ್ಟು, ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು. ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದೇ ಈ ಹಂತದಲ್ಲಿ ನೀವು ನೀರನ್ನ ಜಾಸ್ತಿ ಹಾಕ್ಕೋಬೇಡಿ, ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಮೊದಲೇ ಅನ್ನ ಉದ್ರುದ್ರಾಗಿ ಮಾಡಿಟ್ಕೊಂಡಿದ್ದೀನಿ. ನೀವು ಅನ್ನ ಉದ್ರುದ್ರಾಗಿ ಆಗಬೇಕಂತ ಹೇಳಿದ್ರೆ 1 ಲೋಟ ರೈಸಿಗೆ 1.25 ಲೋಟ ನೀರು ತೊಗೊಳ್ಳಿ. ಬಟ್ 1/2 ಅವರ್ ಅದನ್ನು ನೆನೆಸಿಟ್ಕೊಂಡು ಅನ್ನ ಮಾಡಿಕೊಂಡ್ರೆ ಉದ್ರುದ್ರಾಗಿ ಆಗುತ್ತೆ. ಇಲ್ಲಿ ನೀಟಾಗಿ ನಾನೇನು ರುಬ್ಬಿಟ್ಕೊಂಡಿದ್ದೆ ಮಸಾಲೆ ಪದಾರ್ಥಗಳು ಅದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಕೆಲವ್ರಿಗೆ ಆ ಫ್ಲೇವರ್ ಇಷ್ಟ ಆಗೋದಿಲ್ಲ ಅನ್ನೋರು ಎಣ್ಣೆ ಒಗ್ಗರಣೆ ಹಾಕುವಾಗಲೇ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಆಮೇಲೆ ತರಕಾರಿ ಬೆರೆಸ್ಕೋಬೋದು. ಇಲ್ಲ ನಮಗೆ ಚೆನ್ನಾಗಿರುತ್ತೆ ಅನ್ನೋರು ಈ ಥರ ಕೊನೆಯದಾಗಿ ತರಕಾರಿ ಎಲ್ಲ ಹಾಕಿದ್ಮೇಲೂ ಕೂಡ ನಾವು ರುಬ್ಬಿರೋ ಪದಾರ್ಥನ ಸೇರಿಸ್ಕೋಬೋದು. ಎರಡು ರೀತಿಯಲ್ಲೂ ಟೇಸ್ಟಲ್ಲೇನು ವ್ಯತ್ಯಾಸ ಆಗೋದಿಲ್ಲ, ಆ ಪರಿಮಳದಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ ಆಗಬಹುದು. ಇವಾಗ ಇದೆಲ್ಲನೂ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ನಿಮ್ಗೆ ಅದು ಸ್ವಲ್ಪ ಹೊತ್ತು ಹಾಗೆ ಅದನ್ನ ಕಡಿಮೆ ಉರಿಯಲ್ಲಿ ಬಿಡಿ, ಮತ್ತು ಆವಾಗವಾಗ ಅದನ್ನ ಸ್ವಲ್ಪ ತಿರುಗಿಸ್ತೀರಿ, ಇಲ್ಲಾಂದರೆ ತಳ ಅಂಟ್ಬೋದು. ಸೊ ಈ ಥರ ಮಿಕ್ಸ್ ಮಾಡ್ತಾಯಿರಿ ಆವಾಗವಾಗ. ಅದು ಸ್ವಲ್ಪ ನಿಮಗೆ ಸುತ್ತಲೂ ಸ್ವಲ್ಪ ಎಣ್ಣೆ ಬಿಡೋ ಟೈಮಲ್ಲಿ ಅದು ಆಗಿದೆ ಅಂತ ನಿಮಗೆ ಆ ಪರಿಮಳನೂ ಗೊತ್ತಾಗುತ್ತೆ. ಆವಾಗ ನಾವು ಈ ಪಲ್ಯನ ನಾನು ಸ್ವಲ್ಪ ತೆಗೆದಿಟ್ಕೋತಿದ್ದೀನಿ, ಯಾಕೆಂದರೆ ನಮ್ಮ ಮನೆ ಕ್ವಾಂಟಿಟಿಗೆ ಅದು ಜಾಸ್ತಿ ಆಗುತ್ತೆ. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಿಮಗೆ ಯಾವಾಗ ಬೇಕೋ ಈ ಪಲ್ಯನ ಆವಾಗ ನೀವು ಮತ್ತೆ ಬೇಕಾದರೆ ಅನ್ನಕ್ಕೆ ಬೆರೆಸ್ಕೋಬೋದು, ಅಥವಾ 1-2 ದಿನ ಇಟ್ಕೊಂಡು ಕೂಡ ನೀವು ಬೇಕಾದಾಗ ಅನ್ನಕ್ಕೆ ಬೆರೆಸ್ಕೋಬೋದು. ಆದ್ದರಿಂದ ನಾನು ಇಲ್ಲಿ ಸ್ವಲ್ಪ ತೆಗೆದಿಟ್ಕೋತಾ ಇದ್ದೀನಿ. ಆದರೆ ನಾವು ಇದನ್ನೇ ರೆಸಿಪಿನ ಕುಕ್ಕರಲ್ಲಿ ಮಾಡಿದ್ರೆ ಈ ಥರ ತೆಗೆದಿಟ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅದು ಈ ರೆಸಿಪಿ ಸ್ಪೆಷಾಲಿಟಿ. ಸೊ ಇವಾಗ ನಾನೆಲ್ಲನೂ ಸ್ವಲ್ಪ ತೆಗೆದಿಟ್ಕೊಂಡು ನಮ್ಮ ಮನೆಗೆ ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಾಣಲೆಯಲ್ಲಿ ಉಳಿಸ್ಕೊಂಡು ಈಗ ಉದ್ರುದ್ರಾಗಿ ಮಾಡಿಟ್ಕೊಂಡಿರೋಂಥ ಅನ್ನನ ಬೆರೆಸ್ಕೊತಾ ಇದ್ದೀನಿ. ಅನ್ನ ಎಲ್ಲ ಹಾಕ್ಕೊಂಡ್ಮೇಲೆ ನಾನು ಹೇಳಿದೆ ಫಸ್ಟೇ ನಾನು ತರಕಾರಿಗೆ ಒಗ್ಗರಣೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೆ. ಇವಾಗ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆ ಬಿಸಿಯಲ್ಲೇ ನೀವು ಹಾಕೋದ್ರಿಂದ ಅದು ಎಲ್ಲ ಕಡೆ ಕ್ಲೀನಾಗಿ ಒಂದೇ ರೀತಿ ಹದವಾಗಿ ಬೆರೆಯುತ್ತೆ. ಸೊ ಇಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ, ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಾದಮೇಲೆ 1-2 ನಿಮಿಷ ಸ್ಟವ್ ಮೇಲೆ ಹಾಗೆ ಇರಲಿ, ಆ ಬಿಸಿಗೆ ಉಪ್ಪೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿರುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಈ ರೆಸಿಪಿ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಬೆಳಗ್ಗೆ ಹೊತ್ತು ಬೇಗ ಪಲಾವ್ ಮಾಡಬೇಕು ಅಂದ್ಕೊಳ್ಳೋರು ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ, ಎಲ್ಲ ಪದಾರ್ಥಗಳನ್ನು ನಾವು ಹೆಚ್ಚಿಟ್ಕೊಂಡು ಮಾಡ್ಕೊಳ್ಳೋದಕ್ಕೆ ಪ್ರೊಸೀಜರ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಈ ಥರ ಮಾಡಿಕೊಂಡ್ರೆ ರಾತ್ರಿನೇ ರೆಡಿ ಮಾಡಿಕೊಂಡು ಬೆಳಗ್ಗೆ ನಾವು ಲಂಚ್ ಬಾಕ್ಸ್ ತೊಗೊಂಡೋಗ್ಬೋದು, ಮಕ್ಕಳಿಗೆ ಲಂಚ್ ಬಾಕ್ಸ್ ಹಾಕ್ಕೊಡ್ಬೋದು. ಇದು ನಮಗೆ ರೆಸಿಪಿನೂ ನಮಗೆ ಜಾಸ್ತಿ ಅನ್ನಿಸಿದಾಗ ಅದನ್ನ ನಾವು ಇನ್ನೊಂದು ದಿನ ಉಪಯೋಗಿಸ್ಬಹುದು. ಆದರೆ ಜಾಸ್ತಿ ದಿನ ಇರೋದಿಲ್ಲ ಕಾಯಿ ಹಾಕಿರೋದ್ರಿಂದ. ಕಾಯನ್ನು ಸ್ಕಿಪ್ ಮಾಡಿದ್ರೆ ಇನ್ನೊಂದೆರಡು ದಿನ ಜಾಸ್ತಿ ಇರುತ್ತೆ. ಕಾಯಿ ಹಾಕಿದ್ರೆ ಮ್ಯಾಕ್ಸಿಮಮ್ ಒಂದು 2 ಡೇಸ್ ಉಪಯೋಗಿಸ್ಬೋದು. ಏಕೆಂದರೆ ಅದು ಫ್ರೆಶ್ ಆಗಿರುವಾಗಲೇ ನಾವು ಕನ್ಸ್ಯೂಮ್ ಮಾಡಿದ್ರೆ ಒಳ್ಳೆಯದು. ನೋಡಿ, ಕೊನೆಯದಾಗಿ ನಮ್ಮ ಪಲಾವ್ ಹೀಗಿದೆ. ನನ್ನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.